ಮಹಾದ್ವಾರವನ್ನ ಬೀಗ ಹಾಕ್ತಾರೆ. ಶಾಸಕರನ್ನ ವಿಧಾನಸೌಧ ಒಳಗಡೆ ಹೋಗೋದಕ್ಕೂ ಕೂಡ ಅನುಮತಿಯನ್ನ ಕೊಡೋದಿಲ್ಲ. ಯಾಕೆ ನಮಗೆ ಅಧಿಕಾರ ಇಲ್ವಾ? ಹಾಗಾದ್ರೆ ಅಲ್ಲಿ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ದರ್ಪದಿಂದ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತದಂಗೆ ಗಾಬರಿ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವ್ರ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಇವರು ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ಹಾಗಾಗಿ ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ. ರಾಜ್ಯದ ಅಧ್ಯಕ್ಷನಾಗಿ ನಾನು ಇದನ್ನ ಖಂಡಿಸ್ತೇನೆ. ಇವತ್ತು ರಾಜ್ಯದ ಜನರ ಪಾಲಿಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದೂ ಕೂಡ ಸತ್ತಂತೆ ಆಗಿದೆ. ಇವತ್ತು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರಿನೂ ಇಲ್ಲ. ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ 2,000 ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದು ಕೂಡ ಮುಟ್ಟಿಲ್ಲ. ಮತ್ತೊಂದು ಕಡೆ ಇನ್ನೂ ಕೂಡ ಭೀಕರ ಬರಗಾಲ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಇವ್ರದ್ದು ರಾಜ್ಯ ಸರ್ಕಾರದ್ದು. ಇವತ್ತು ದೆಹಲಿನಲ್ಲಿ ಈಗ ಶೋಕಿ ಮಾಡೋದಕ್ಕೆ ಹೋಗಿದ್ದಾರೆ, ಪ್ರಚಾರ ತೆಗೆದುಕೊಳ್ಳಕ್ಕೆ ಹೋಗಿದ್ದಾರೆ ಅಷ್ಟೇ. ಮಹಾದ್ವಾರವನ್ನ ಬೀಗ ಹಾಕ್ತಾರೆ. ಶಾಸಕರನ್ನ ವಿಧಾನಸೌಧ ಒಳಗಡೆ ಹೋಗೋದಕ್ಕೂ ಕೂಡ ಅನುಮತಿಯನ್ನ ಕೊಡೋದಿಲ್ಲ. ಯಾಕೆ ನಮಗೆ ಅಧಿಕಾರ ಇಲ್ವಾ? ಹಾಗಾದ್ರೆ ಅಲ್ಲಿ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ದರ್ಪದಿಂದ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತದಂಗೆ ಗಾಬರಿ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವ್ರ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಇವರು ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ಹಾಗಾಗಿ ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ. ರಾಜ್ಯದ ಅಧ್ಯಕ್ಷನಾಗಿ ನಾನು ಇದನ್ನ ಖಂಡಿಸ್ತೇನೆ. ಇವತ್ತು ರಾಜ್ಯದ ಜನರ ಪಾಲಿಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದೂ ಕೂಡ ಸತ್ತಂತೆ ಆಗಿದೆ. ಇವತ್ತು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರಿನೂ ಇಲ್ಲ. ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ 2,000 ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದು ಕೂಡ ಮುಟ್ಟಿಲ್ಲ. ಮತ್ತೊಂದು ಕಡೆ ಇನ್ನೂ ಕೂಡ ಭೀಕರ ಬರಗಾಲ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಇವ್ರದ್ದು ರಾಜ್ಯ ಸರ್ಕಾರದ್ದು. ಇವತ್ತು ದೆಹಲಿನಲ್ಲಿ ಈಗ ಶೋಕಿ ಮಾಡೋದಕ್ಕೆ ಹೋಗಿದ್ದಾರೆ, ಪ್ರಚಾರ ತೆಗೆದುಕೊಳ್ಳಕ್ಕೆ ಹೋಗಿದ್ದಾರೆ ಅಷ್ಟೇ.